ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಪ್ರತಿ ಸಾರಿ ಮಳೆ ಬರುವ ಸಂದರ್ಭ, ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಸಂದರ್ಭ, ನಾವು ನ್ಯೂಸ್ ಓದುವಾಗಲೂ ಆಯಾ ಪ್ರದೇಶದ ಅನುಗುಣವಾಗಿ ಹವಾಮಾನ ಇಲಾಖೆ ಮಾಹಿತಿ ಮೇರೆಗೆ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಆದರೆ ಎಷ್ಟೋ ಜನರಿಗೆ ಈ ಅಲರ್ಟ್ ಅಂದ್ರೇನು, ಯಾವ ಅಲರ್ಟ್ ಏನನ್ನ ಸೂಚಿಸುತ್ತೆ, ಯಾವ ಅಲರ್ಟ್ ಸಂದರ್ಭ ಹೇಗೆ ಎಚ್ಚರ ವಹಿಸಬೇಕು, ಈ ಅಲರ್ಟ್ ಯಾಕೆ ಅಂತೆಲ್ಲ ಹಲವು ಪ್ರಶ್ನೆಗಳಿರುತ್ತೆ. ಅದೆಲ್ಲದಕ್ಕೂ ಉತ್ತರ ಬನ್ನಿ ನೋಡೋಣ. ತೀವ್ರ ಗಾಳಿ, ಮಳೆ ಮುನ್ಸೂಚನೆ, ಅತಿಯಾದ ಬಿಸಿ ಗಾಳಿ ಬೀಸುವ ಸಂದರ್ಭ ಹವಾಮಾನ ಇಲಾಖೆ ಅಲರ್ಟ್ ಘೋಷಣೆ ಮಾಡುತ್ತೆ. ಯಾವ ಪ್ರದೇಶದಲ್ಲಿ ಮಳೆಯಾಗುತ್ತೆ, ಗಾಳಿಯ ಪ್ರಮಾಣ ಎಷ್ಟಿರುತ್ತೆ, ಗುಡುಗು, ಮಿಂಚು, ಆಲಿಕಲ್ಲು ಬೀಳುವ ಬಗ್ಗೆ, ಅತಿಯಾದ ಬಿಸಿ ಗಾಳಿ ಇದ್ರೆ ಅಥವಾ ಬಿಸಿಲಿನ ಪ್ರಖರತೆ, ಹೀಗೆ ಕಾಲಕಾಲದ ಹವಾಮಾನ ಇಲಾಖೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಕೊಡುತ್ತೆ. ಅದರಲ್ಲೂ ಮಳೆಗಾಲದ ಆರಂಭದಲ್ಲಂತೂ ಈ ರೀತಿಯ ಸೂಚನೆ ಸಾಮಾನ್ಯ ಅನ್ನುವಂತಿರುತ್ತೆ. ಹಾಗಾದ್ರೆ ಹವಾಮಾನ ಇಲಾಖೆಯ ಈ ಅಲರ್ಟ್ ಬಣ್ಣಗಳು ಯಾವ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ, ಯಾವ ಬಣ್ಣದ ಅಲರ್ಟ್ ನಿಜವಾಗಿಯೂ ಏನ್ ಹೇಳುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿದೆ ನೋಡಿ. ಪ್ರಕೃತಿಯು ಮಾನವನ ಜೀವನಕ್ಕೆ ಅತ್ಯಗತ್ಯವಾದ ಆಧಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನದಲ್ಲಿ ಆಗ್ತಾ ಇರೋ ತೀವ್ರ ಬದಲಾವಣೆಗಳಿಂದಾಗಿ ಭಾರೀ ಮಳೆ, ಪ್ರವಾಹ, ಭೂಕುಸಿತ, ಚಂಡಮಾರುತ, ಬಿರುಗಾಳಿ, ಉಷ್ಣ ಅಲೆ ಹಾಗೂ ಬರಗಾಲದಂತಹ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜನರ ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಲು ಹವಾಮಾನ ಇಲಾಖೆ ಮುಂಚಿತವಾಗಿ ನೀಡುವ ಎಚ್ಚರಿಕೆಯೇ ಹವಾಮಾನ ಇಲಾಖೆ ಅಲರ್ಟ್. ಹವಾಮಾನ ಇಲಾಖೆ ಉಪಗ್ರಹಗಳು, ರಾಡರ್ಗಳು ಮತ್ತು ವಿವಿಧ ವೈಜ್ಞಾನಿಕ ಸಾಧನಗಳ ನೆರವಿನಿಂದಾಗಿ ಹವಾಮಾನವನ್ನ ನಿರಂತರವಾಗಿ ಅಧ್ಯಯನ ಮಾಡುತ್ತೆ. ಈ ಮಾಹಿತಿಯ ಆಧಾರದ ಮೇಲೆ ಮುಂದಿನ ಕೆಲವು ಗಂಟೆಗಳು ಅಥವಾ ದಿನಗಳಲ್ಲಿ ಸಂಭವಿಸಬಹುದಾದ ಮಳೆ, ಗಾಳಿ, ಗುಡುಗು, ಮಿಂಚು, ಚಂಡಮಾರುತ ಅಥವಾ ಇತರ ಹವಾಮಾನ ವೈಪರೀತ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ನೀಡುತ್ತೆ. ಹವಾಮಾನ ಇಲಾಖೆಯು ಸಾಮಾನ್ಯವಾಗಿ 3 ಬಣ್ಣಗಳ ಅಲರ್ಟ್ಗಳನ್ನು ನೀಡುತ್ತೆ. ಕೆಂಪು, ಆರೆಂಜ್ ಮತ್ತು ಯೆಲ್ಲೋ ಹಾಗೆ ಗ್ರೀನ್ ಕೂಡ ಇರುತ್ತೆ. ಹಾಗಾದ್ರೆ ಈ ರೆಡ್ ಅಲರ್ಟ್ ಅಂದ್ರೆ ಏನು? ಗಂಭೀರ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇರೋದ್ರಿಂದ ತಕ್ಷಣ ಅಗತ್ಯ ಎಚ್ಚರಿಕೆಯನ್ನು ವಹಿಸಬೇಕು. ಅಪಾಯಕಾರಿ ಚಂಡಮಾರುತ, ಅತಿಯಾದ ಮಳೆ, ಪ್ರವಾಹ, ಅಪಾಯ ತೀವ್ರವಾದ ಗಾಳಿ, ಅತಿಯಾದ ಬಿಸಿ ಗಾಳಿ, ಹಿಮಗಾಳಿ, ಇಂತಹ ಸಂದರ್ಭ ಸಾಕಷ್ಟು ಎಚ್ಚರಿಕೆ ಅಗತ್ಯ. ಜೀವಹಾನಿ, ಆಸ್ತಿ ಹಾನಿಯ ಸಂಭವ ಇರುತ್ತೆ. ಆಗ ಬಹಳ ಎಚ್ಚರಿಕೆ ವಹಿಸಬೇಕು. ಇನ್ನು ಯೆಲ್ಲೋ ಅಲರ್ಟ್ ಅಂದ್ರೆ ತೀವ್ರ ಅಪಾಯದ ಮುನ್ಸೂಚನೆ ಎಂದರ್ಥ. ಗುಡುಗಿನ ಜೊತೆ ತೀವ್ರ ಬಿರುಗಾಳಿ, ಮಿಂಚು ಮತ್ತು ಮಳೆ, ಧೂಳು ಮಿಶ್ರಿತ ಗಾಳಿ, ಸಾಧಾರಣ ಮಟ್ಟದ ಬಿರುಗಾಳಿ, ಅತಿಯಾದ ಮಂಜು, ತಗ್ಗು ಪ್ರದೇಶ ಜಲಾವೃತವಾಗಬಹುದು. ಇನ್ನು ಟ್ರಾಫಿಕ್ ಸಮಸ್ಯೆ, ರೋಡ್ ಗೋಚರಿಸದೇ ಇರೋದು, ಇಂತಹ ಸಂದರ್ಭದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗತ್ತೆ. ಇನ್ನು ಆರೆಂಜ್ ಅಲರ್ಟ್ ಅಂದ್ರೆ ಸಂಭವನೀಯ ಅಪಾಯಕ್ಕೆ ಸಿದ್ಧರಾಗಿರಬೇಕು ಅಂತ ಅರ್ಥ. ಚಂಡಮಾರುತ, ತೀವ್ರ ಗಾಳಿ, ಗುಡುಗು, ಸಿಡಿಲು, ಮಿಂಚು, ದಟ್ಟವಾದ ಮಂಜು, ಬಿಸಿ ಗಾಳಿ, ಹಿಮಪಾತ, ನಗರ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು. ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆ ಇರುತ್ತೆ. ವಾಹನ ದಟ್ಟಣೆ, ಮರ ಬೀಳೋ ಸಾಧ್ಯತೆ ಅಥವಾ ರೈಲು, ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಗಳಿರುತ್ತೆ. ಇನ್ನು ವಿದ್ಯುತ್ ವ್ಯತ್ಯಯ, ನದಿ ನೀರಿನ ಮಟ್ಟ ಹೆಚ್ಚಳವಾಗುವ ಸಂಭವನೀಯ ಸಾಧ್ಯತೆಯ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದು ಅರ್ಥ. ಹಾಗೆ ಗ್ರೀನ್ ಅಲರ್ಟ್, ಇದು ಯಾವುದೇ ಅಪಾಯಗಳಿಲ್ಲದೆ ಸ್ಥಿರವಾಗಿದ್ರೆ, ಗಾಳಿಯ ವೇಗ ಕಡಿಮೆ ಇದ್ರೆ, ತಾಪಮಾನ, ಸ್ವಚ್ಛ ಆಕಾಶ, ತುಂತುರು ಮಳೆ ಇದ್ರೆ ಇಲಾಖೆ ಗ್ರೀನ್ ಸಿಗ್ನಲ್ ನೀಡುತ್ತೆ. ಇದರ ಅರ್ಥ ಯಾವುದೇ ದೊಡ್ಡ ಮಟ್ಟದ ಹಾನಿ ಸಂಭವಿಸುವುದಿಲ್ಲ ಅಂತ. ಹವಾಮಾನ ಅಲರ್ಟ್ಗಳನ್ನ ನಿರ್ಲಕ್ಷಿಸಬಾರದು. ಭಾರಿ ಮಳೆಯ ಸಮಯದಲ್ಲಿ ನದಿ, ಕಾಲುವೆ ಹಾಗೂ ಕೆರೆಗಳ ಬಳಿ ಹೋಗೋದನ್ನ ತಪ್ಪಿಸಬೇಕು. ಅನಗತ್ಯ ಪ್ರಯಾಣವನ್ನ ಕಡಿಮೆ ಮಾಡಬೇಕು. ಸ್ಥಳೀಯ ಆಡಳಿತ ಹಾಗೂ ತುರ್ತು ಸೇವೆಗಳ ಸೂಚನೆಗಳನ್ನ ಪಾಲಿಸಬೇಕು. ರೈತರು ತಮ್ಮ ಬೆಳೆ ಮತ್ತು ಜಾನುವಾರುಗಳ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಮೀನುಗಾರರು ಸಮುದ್ರಕ್ಕೆ ತೆರಳುವ ಮೊದಲು ಹವಾಮಾನ ಇಲಾಖೆಯ ಸೂಚನೆಗಳನ್ನ ಕಡ್ಡಾಯವಾಗಿ ಗಮನಿಸಬೇಕು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಇಲಾಖೆಯ ಮುನ್ಸೂಚನೆಗಳಿಂದ ಸಾವಿರಾರು ಜನರ ಜೀವಗಳನ್ನ ರಕ್ಷಿಸುವುದಕ್ಕೆ ಸಾಧ್ಯವಾಗಿದೆ. ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಹವಾಮಾನ ಮುನ್ಸೂಚನೆಗಳು ಹೆಚ್ಚು ನಿಖರವಾಗ್ತಾ ಇದ್ದು, ಜನರು ಮೊಬೈಲ್, ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ತ್ವರಿತವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕೊನೆಗೆ ಹವಾಮಾನ ಇಲಾಖೆ ನೀಡುವಂತಹ ಅಲರ್ಟ್ಗಳು ಕೇವಲ ಮಾಹಿತಿ ಮಾತ್ರವಲ್ಲ, ಜೀವ ರಕ್ಷಿಸುವ ಮುನ್ನೆಚ್ಚರಿಕೆಯೂ ಹೌದು. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಹವಾಮಾನ ಇಲಾಖೆಯ ಸೂಚನೆಗಳನ್ನು ಗೌರವಿಸಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ತಮ್ಮ ಹಾಗೂ ಸಮಾಜದ ಸುರಕ್ಷತೆಗೆ ಸಹಕರಿಸಬೇಕು.